ಹಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ಗೆ ನಿಮ್ಗೆಲ್ಲ ಸ್ವಾಗತ. ಒಂದ್ ವಿಷಯವನ್ನು ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಯಾಕಪ್ಪ ಅಂದ್ರೆ 10 ವರ್ಷದ ಹಿಂದೆ ನೋಡಿದ ಯಾವುದೋ ಒಂದು ಸಿನಿಮಾ ಸೀನ್ ಇವತ್ತಿಗೂ ಕಣ್ಣಿಗೆ ಕಟ್ಟಿದ ಹಾಗೆ ನೆನ್ಪಿರುತ್ತೆ ಅಲ್ವಾ? ಆದ್ರೆ ಜಸ್ಟ್ 5 ನಿಮಿಷದ ಹಿಂದೆ ಓದಿದ ಒಂದು ಪೇಜ್ ಯಾಕೆ ಕಂಪ್ಲೀಟ್ ಆಗಿ ತಲೆಯಿಂದ ಮಾಯವಾಗ್ಬಿಡುತ್ತೆ? ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದು ತುಂಬಾ ಸಿಂಪಲ್. ನಮ್ಮ ಮೆದುಳು ಇದೆಯಲ್ಲ, ಅದಕ್ಕೆ ಪದಗಳಿಗಿಂತ ಚಿತ್ರಗಳು ಅಂದ್ರೆ 1000 ಪಟ್ಟು ಹೆಚ್ಚು ಇಷ್ಟ. ಹುಟ್ಟಿನಿಂದಲೇ ನಮ್ಮ ಬ್ರೇನ್ ಡಿಸೈನ್ ಆಗಿರೋದೇ ಹಾಗೆ. ಅದಕ್ಕೆ ಪಿಕ್ಚರ್ಸ್ ಅಂದ್ರೆ ಪಂಚಪ್ರಾಣ. ಗೊತ್ತಾ, ನಮ್ಮ ಬ್ರೇನ್ ಚಿತ್ರಗಳನ್ನ ಪದಗಳಿಗಿಂತ 60,000 ಪಟ್ಟು ಸ್ಪೀಡ್ ಆಗಿ ಪ್ರಾಸೆಸ್ ಮಾಡುತ್ತೆ. ಅದರಲ್ಲೂ ಆ ಚಿತ್ರಗಳು ಏನಾದರೂ ಸ್ವಲ್ಪ ವಿಚಿತ್ರವಾಗಿದ್ರೆ, ತಮಾಷೆ ಆಗಿದ್ರೆ ಅಥವಾ ಫುಲ್ ಕಲರ್ಫುಲ್ ಆಗಿದ್ರೆ, ಇಲ್ಲಾಂದ್ರೆ ನಮ್ಮ ಮನಸ್ಸಿಗೆ ಟಚ್ ಆಗೋ ಹಾಗೆ ಇಮೋಷನಲ್ ಆಗಿದ್ರೆ ಮುಗಿತು, ಅವು ನಮ್ಮ ಮೆಮರಿಯಲ್ಲಿ ಪರ್ಮನೆಂಟ್ ಆಗಿ ಸೇವ್ ಆಗ್ಬಿಡ್ತವೆ. ಆದ್ರೆ ಬರೀ ಅಕ್ಷರಗಳನ್ನು ನೋಡಿದ್ರೆ ಇದೆಲ್ಲ ಬೇಕಾಗಿಲ್ಲ ಅಂತ ತಕ್ಷಣ ಡಿಲೀಟ್ ಬಟನ್ ಪ್ರೆಸ್ ಮಾಡ್ಬಿಡುತ್ತೆ. ಹಾಗಾಗಿ ಈ ಟೆಕ್ನಿಕ್ನ ಗೋಲ್ಡನ್ ರೂಲ್ ಏನು ಗೊತ್ತಾ? ಯಾವುದೇ ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರದ ಹಾಗೆ ಕ್ಲಿಯರ್ ಆಗಿ ನೋಡೋಕೆ ಸಾಧ್ಯವಾದ್ರೆ ಅದನ್ನು ನೆನಪಿಟ್ಕೊಳ್ಳೋದು ನೀರು ಕುಡಿದಷ್ಟು ಸುಲಭ. ಸಿಂಪಲ್ ಆಗಿ ಹೇಳೋದಾದ್ರೆ ಮೆಂಟಲ್ ವಿಸಿಬಿಲಿಟಿ ಈಕ್ವಲ್ಸ್ ಮೆಮರಿ. ಇದರ ಹಿಂದಿರೋ ಸೈನ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಯಾವುದೇ ವಿಷಯವನ್ನ ಕಲ್ಪನೆ ಮಾಡ್ಕೊಂಡಾಗ ನಮ್ಮ ಮೆದುಳಿನ ವಿಜುವಲ್ ಕಾರ್ಟೆಕ್ಸ್ ಮತ್ತು ಇಮೋಷನಲ್ ಸೆಂಟರ್ ಇವೆರಡು ಒಂದೇ ಟೈಮ್ನಲ್ಲಿ ಆಕ್ಟಿವ್ ಆಗುತ್ತೆ. ಇದರಿಂದ ನಮ್ಮ ಮೆಮರಿ ಪಾತ್ವೆ ಏಕ್ದಮ್ ಗಟ್ಟಿಯಾಗತ್ತೆ. ಅದಕ್ಕೆ ಹೇಳೋದು ಕಲ್ಪನಾ ಶಕ್ತಿ ಅನ್ನೋದು ಒಂದು ಪವರ್ಫುಲ್ ಮೆಮರಿ ಟೂಲ್ ಅಂತ. ಓಕೆ, ಈ ಅದ್ಭುತ ಶಕ್ತಿಯನ್ನ ನಮ್ಮದಾಗಿಸ್ಕೊಳ್ಳಕ್ಕೆ ಒಂದು ತುಂಬಾ ಸರಳವಾದ 5 ಸ್ಟೆಪ್ಗಳ ಮೆಥಡ್ ಇದೆ. ಇದನ್ನ ಒಂದು ರೀತಿ ಮೆಮರಿಯ ಸೀಕ್ರೆಟ್ ರೆಸಿಪಿ ಅಂತಾನೆ ಕರೀಬಹುದು. ಸ್ಟೆಪ್ 1, ಮೊದಲು ಒಂದು ಸಿಂಪಲ್ ಪದವನ್ನು ತೆಗೆದುಕೊಳ್ಳಿ. ಸ್ಟೆಪ್ 2, ಅದಕ್ಕೆ ಒಂದು ದೊಡ್ಡ ತಮಾಷೆಯಾದ ಮತ್ತು ಕಲರ್ಫುಲ್ ಚಿತ್ರವನ್ನ ಮನಸ್ಸಲ್ಲಿ ಕಲ್ಪಿಸ್ಕೊಳ್ಳಿ. ಸ್ಟೆಪ್ 3, ಆ ಚಿತ್ರಕ್ಕೆ ಸ್ವಲ್ಪ ಚಲನೆ ಅಂದ್ರೆ ಮೂವ್ಮೆಂಟ್ ಕೊಡಿ. ಸ್ಟೆಪ್ 4, ಅದಕ್ಕೆ ಒಂದು ಎಮೋಷನ್ ಅಂದ್ರೆ ನಗು, ಖುಷಿ, ಆಶ್ಚರ್ಯ ಏನಾದ್ರೂ ಒಂದನ್ನು ಸೇರಿಸಿ. ಮತ್ತು ಕೊನೆಯ 5ನೇ ಸ್ಟೆಪ್, ಆ ಇಡೀ ಚಿತ್ರವನ್ನ ಸಾಧ್ಯವಾದಷ್ಟು ವಿಚಿತ್ರವಾಗಿ ಅಂದ್ರೆ ಅನ್ಯೂಶುವಲ್ ಆಗಿ ಮಾಡಿ. ಯಾಕಂದ್ರೆ ವಿಚಿತ್ರವಾದ ವಿಷಯಗಳು ನಮ್ಮ ಬ್ರೇನ್ನಿಂದ ಬೇಗ ಮರೆಯಾಗೋದಿಲ್ಲ. ಸರಿ, ಬರೀ ಥಿಯರಿ ಮಾತಾಡಿದ್ರೆ ಸಾಕಾಗಲ್ಲ ಅಲ್ವಾ? ಬನ್ನಿ ಈಗ್ಲೇ ಇದನ್ನ ಪ್ರಾಕ್ಟೀಸ್ ಮಾಡಿ ನಮ್ಮ ಕ್ರಿಯೇಟಿವ್ ಮೆಮರಿ ಪವರ್ ಅನ್ನು ಒಂದು ಲೆವೆಲ್ ಅಪ್ ಮಾಡ್ಕೊಳ್ಳೋಣ. ರೆಡಿನಾ? ಮೊದಲನೇ ಪದ ಆನೆ. ಸುಮ್ನೆ ಆನೆ ಅಂತ ನೆನ್ಪಿಟ್ಕೊಳ್ಳೋದು ಬೇಡ. ಬದಲಾಗಿ ಒಂದು ದೈತ್ಯಾಕಾರದ ಆನೆ ದೊಡ್ಡದೊಂದು ಕಪ್ಪು ಕನ್ನಡಕ ಹಾಕೊಂಡು ಐಫೋನ್ ಹಿಡಿದು ಸೆಲ್ಫಿ ತಗೊಳ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೇಗಿದೆ ನೋಡಿ? ಈ ಥರ ಇದ್ರೆ ಇದನ್ನ ಮರೆಯೋಕೆ ಆಗತ್ತಾ? ಸಾಧ್ಯವೇ ಇಲ್ಲ. ಈಗ 2ನೇ ಪದ ಸೇಬು. ಒಂದು ಚಿಕ್ಕ ಸೇಬು ಅಲ್ಲ, ಒಂದು ಕಾರಿನಷ್ಟು ದೊಡ್ಡದಾದ ಹೊಳೆಯುವ ಕೆಂಪು ಸೇಬನ್ನು ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಓಡಿಸ್ಕೊಂಡು ಹೋಗ್ತಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಅಬ್ಬಾ, ಆ ಸೇಬಿನಿಂದ ಒಳ್ಳೆ ವಾಸನೆ ಕೂಡ ಬರ್ತಿದೆ ಅಂತಾನೂ ಅಂದ್ಕೊಳ್ಳಿ. ಮುಂದಿನ ಪದ ಕಾರ್. ಒಂದು ಕಾರ್ ಅಂತ ಯೋಚನೆ ಮಾಡೋ ಬದಲು ಒಂದು ಬ್ರೈಟ್ ಹಳದಿ ಬಣ್ಣದ ಕಾರಿಗೆ ದೊಡ್ಡ ರೆಕ್ಕೆಗಳು ಬಂದಿವೆ ಮತ್ತು ಅದು ಬೆಂಗಳೂರಿನ ಟ್ರಾಫಿಕ್ ಮೇಲೆ ಹಕ್ಕಿ ತರ ಹಾರಾಡ್ಕೊಂಡು ಹೋಗ್ತಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಮೂವ್ಮೆಂಟ್ ಮತ್ತು ಅನ್ಯೂಶುವಲ್ ಎಲಿಮೆಂಟ್ ಎರಡೂ ಬಂತು. ಈಗ ದೇವಸ್ಥಾನ. ಒಂದು ಸಾಮಾನ್ಯ ದೇವಸ್ಥಾನದ ಬದಲು ಇಡೀ ಹಂಪಿಯ ದೇವಸ್ಥಾನ ಪೂರ್ತಿಯಾಗಿ ಸ್ಪಾರ್ಕ್ಲಿಂಗ್ ಚಾಕ್ಲೇಟ್ನಿಂದ ಮಾಡಲ್ಪಟ್ಟಿದೆ ಮತ್ತು ಅಲ್ಲೆಲ್ಲ ಚಾಕ್ಲೇಟ್ನ ಪರಿಮಳ ಹರಡಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಾವ್! ಕೊನೆಯದಾಗಿ ಪುಸ್ತಕ. ಒಂದು ಪುಸ್ತಕವನ್ನು ಓಪನ್ ಮಾಡಿದ ತಕ್ಷಣ ಅದರೊಳಗಿನ ಪುಟಗಳೆಲ್ಲ ಬಿಳಿ ಪಾರಿವಾಳಗಳಾಗಿ ರೆಕ್ಕೆ ಬಡಿದುಕೊಂಡು ಆಕಾಶಕ್ಕೆ ಹಾರಿ ಹೋಗ್ತಿವೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಮ್ಮ ಕ್ರಿಯೇಟಿವ್ ಕಲ್ಪನಾ ಶಕ್ತಿಯನ್ನ ಬಳಸಿದಾಗ ಮೆಮರಿ ಎನ್ಕೋಡಿಂಗ್ ಪ್ರಾಸೆಸ್ 100ರಷ್ಟು ಸ್ಟ್ರಾಂಗ್ ಆಗುತ್ತೆ. ಓಕೆ, ಒಂದೊಂದೇ ಪದವನ್ನು ಚಿತ್ರವಾಗಿ ನೆನಪಿಟ್ಕೊಳ್ಳೋದು ಈಗ ಸುಲಭ ಅನಿಸ್ತಿದೆ ಅಲ್ವಾ? ಆದ್ರೆ ಒಂದು ದೊಡ್ಡ ಲಿಸ್ಟನ್ನು ನೆನಪಿಟ್ಕೊಳ್ಳೋದು ಹೇಗೆ? ಅದಕ್ಕೂ ಒಂದು ಟೆಕ್ನಿಕ್ ಇದೆ. ಅದಕ್ಕೆ ಚಿತ್ರಗಳನ್ನು ಒಂದಕ್ಕೊಂದು ಸರಪಳಿಯ ಹಾಗೆ ಲಿಂಕ್ ಮಾಡಬೇಕು. ಉದಾಹರಣೆಗೆ ಈ 5 ಪದಗಳನ್ನು ನೆನ್ಪಿಟ್ಕೋಬೇಕು: ನಾಯಿ, ಬೆಟ್ಟ, ಕೇಕ್, ನದಿ ಮತ್ತು ಫೋನ್. ಇದಕ್ಕೊಂದು ಸಿಕ್ಕಾಪಟ್ಟೆ ಕ್ರೇಜಿ ಕಥೆ ಮಾಡೋಣ ಬನ್ನಿ. ಒಂದು ತಮಾಷೆಯಾದ ನಾಯಿ ಒಂದು ದೊಡ್ಡ ಬೆಟ್ಟದ ತುದಿಯಲ್ಲಿ ನಿಂತಿದೆ. ಅದರ ಕೈಯಲ್ಲಿ ಒಂದು ದೊಡ್ಡ ಬರ್ತ್ಡೇ ಕೇಕ್ ಇದೆ. ಆ ಬೆಟ್ಟದ ಕೆಳಗೆ ಒಂದು ನದಿ ಹರಿತಾ ಇದೆ. ಅಷ್ಟರಲ್ಲಿ ಆ ನಾಯಿಗೆ ಒಂದು ಫೋನ್ ಕಾಲ್ ಬರುತ್ತೆ. ನೋಡಿ, ಒಂದೇ ಒಂದು ಕಥೆಯಲ್ಲಿ 5 ಪದಗಳು ಲಿಂಕ್ ಆದ್ವು. ಹೀಗೆ ಲಿಂಕ್ ಮಾಡಿದ್ರೆ ಲಿಸ್ಟ್ ಮರ್ತ್ ಹೋಗೋ ಚಾನ್ಸೇ ಇಲ್ಲ. ನಂಬರ್ಗಳನ್ನ ನೆನಪಿಟ್ಕೊಳ್ಳೋದು ಅಂದ್ರೆ ಎಲ್ರಿಗೂ ದೊಡ್ಡ ತಲೆನೋವು ಅಲ್ವಾ? ಫೋನ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್, ಅಬ್ಬಬ್ಬಾ!
ಆದ್ರೆ ಚಿಂತೆ ಬೇಡ, ಈ ವಿಜುವಲೈಸೇಷನ್ ಟೆಕ್ನಿಕ್ ಅದಕ್ಕೂ ಒಂದು ಸೂಪರ್ ಸೊಲ್ಯೂಷನ್ ಕೊಡುತ್ತೆ. ಮೊದಲು ನಾವು ಪ್ರತಿ ನಂಬರಿಗೆ ಒಂದು ಚಿತ್ರವನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಉದಾಹರಣೆಗೆ 1 ಅಂದ್ರೆ ಅದರ ಆಕಾರದಲ್ಲಿರುವ ಕ್ಯಾಂಡಲ್, 2 ಅಂದ್ರೆ ಹಂಸ ಅಥವಾ ಸ್ವಾನ್, 3 ಅಂದ್ರೆ ಹೃದಯ ಅಥವಾ ಹಾರ್ಟ್, 4 ಅಂದ್ರೆ ಚೇರ್ ಮತ್ತು 5 ಅಂದ್ರೆ ಕೊಕ್ಕೆ ಅಥವಾ ಹುಕ್. ಇದನ್ನ ಮನ್ಸಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಸರಿ, ಈಗ ಒಂದು ಚಾಲೆಂಜ್. ಈ 5 ಅಂಕಿಯ ನಂಬರನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸೋಣ. 1, 5, 3, 4, 2. ಮೊದಲಿಗೆ ನೋಡಿದಾಗ ಇದು ಕಷ್ಟ ಅನಿಸಬಹುದು. ಆದರೆ ಆ ನಂಬರ್ನ ಚಿತ್ರಗಳ ಕಥೆಯನ್ನು ನೋಡಿ. 1 ಕ್ಯಾಂಡಲ್ 1 ಬೆಳಕಿನಲ್ಲಿ, 1 ಹುಕ್ 5 ಕಾಣಿಸ್ತಿದೆ. ಆ ಹುಕ್ ಒಂದು ಹಾರ್ಟ್ 3 ಒಳಗೆ ಸಿಕ್ಕಿ ಹಾಕ್ಕೊಂಡಿದೆ. ಆ ಹಾರ್ಟ್ ಅನ್ನು ಒಂದು ಚೇರ್ ಮೇಲೆ ಇಡಲಾಗಿದೆ. ಆ ಚೇರ್ ಅನ್ನು ಒಂದು ಸುಂದರವಾದ ಸ್ವಾನ್ 2 ತಳ್ಕೊಂಡು ಹೋಗ್ತಿದೆ. ನೋಡಿ, 1 5 3 4 2 ಅನ್ನು ಒಂದು ವಿಚಿತ್ರ ಕಥೆಯಾಗಿ ಬದಲಾಯಿಸಿದ ತಕ್ಷಣ ಎಷ್ಟು ಸುಲಭವಾಯಿತು? ಸೂಪರ್. ಈಗ ಈ ಟೆಕ್ನಿಕ್ ಅನ್ನು ಇನ್ನಷ್ಟು ಪವರ್ಫುಲ್ ಮಾಡೋದು ಹೇಗೆ ಮತ್ತು ಮನೆಯಲ್ಲಿ ಏನೆಲ್ಲ ಪ್ರಾಕ್ಟೀಸ್ ಮಾಡಬಹುದು ಅಂತ ನೋಡೋಣ ಬನ್ನಿ. ಇದೊಂದು ಪವರ್ ಬೂಸ್ಟ್ ಟಿಪ್. ನಿಮ್ಮ ಕಲ್ಪನೆಯ ಚಿತ್ರಗಳು ಎಷ್ಟು ದೊಡ್ಡದಾಗಿ, ಪ್ರಕಾಶಮಾನವಾಗಿ, ತಮಾಷೆಯಾಗಿ, ಚಲನೆಯಿಂದ ಕೂಡಿ ಮತ್ತು ಭಾವನಾತ್ಮಕವಾಗಿರುತ್ತೋ ನಿಮ್ಮ ನೆನಪಿನ ಶಕ್ತಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗುತ್ತೆ. ಸೊ ಗೋ ವೈಲ್ಡ್ ವಿತ್ ಯುವರ್ ಇಮ್ಯಾಜಿನೇಷನ್. ಇನ್ನು ಇವತ್ತಿನ ಹೋಮ್ವರ್ಕ್. ಮೊದಲನೇದು, ಯಾವುದಾದ್ರೂ 10 ಪದಗಳನ್ನು ತೆಗೆದುಕೊಂಡು ಚಿತ್ರಗಳನ್ನು ಕ್ರಿಯೇಟ್ ಮಾಡಿ. ಎರಡನೆಯದು, ಮರ, ಹಾಲು, ಸೈಕಲ್, ಹುಲಿ. ಈ ಲಿಸ್ಟನ್ನ ಇಮೇಜ್ ಚೈನ್ ಮೆಥಡ್ನಲ್ಲಿ ನೆನ್ಪಿಟ್ಕೊಳ್ಳಿ. ಮೂರನೇದು, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಫನ್ನಿ ಕಥೆ ಮಾಡಿ. ಮತ್ತು ಕೊನೆಯದಾಗಿ, ನಿಮ್ಮ ವಿಜುವಲೈಸೇಷನ್ ಪವರ್ಗೆ 1 ರಿಂದ 10ರವರೆಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಶ್ಲೇಷಣೆ ಇಷ್ಟವಾಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವತ್ತು ನಾವು ಪದಗಳನ್ನು ಚಿತ್ರಗಳಾಗಿ ಪರಿವರ್ತಿಸೋದು ಹೇಗೆ ಅಂತ ಕಲಿತೆವು ಮತ್ತು ನಮ್ಮ ಕಲ್ಪನಾ ಶಕ್ತಿಯನ್ನು ಟ್ರೈನ್ ಮಾಡಿದೆವು. ನಮ್ಮ ಕ್ರಿಯೇಟಿವ್ ಮೆಮರಿ ಪವರ್ ಈಗ ಅನ್ಲಾಕ್ ಆಗಿದೆ. ನಾಳೆ ನಾವು ಅಸೋಸಿಯೇಷನ್ ಟೆಕ್ನಿಕ್ ಬಗ್ಗೆ ಕಲಿಯೋಣ. ಅಂದ್ರೆ ಹೊಸ ಮಾಹಿತಿಯನ್ನ ನಮ್ಮ ಹಳೆಯ ನೆನಪುಗಳ ಜೊತೆ ಹೇಗೆ ಲಿಂಕ್ ಮಾಡಿ ಮೆಮರಿಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಅಂತ. ಅಲ್ಲಿಯವರೆಗೂ see you tomorrow. ಟಾಟಾ.